ರಿಸಲ್ಟ್ ಬಂದಿದೆ ಆ್ಯಂಡ್ ಇವಾಗ ಇಷ್ಟು ಗೊತ್ತಾಯಿತು. ಬಟ್ ಭಯ ಇದೆ. ಗಾಡ್, ಒಂದೊಂದೇ ಒಂದು ಕ್ಲಿಕ್ ಮಾಡಿದ್ರೆ ಬರುತ್ತೆ ಗೈಸ್. ಓಪನ್ ಆಗ್ತಾ ಇಲ್ಲ ಬೇಗ ಬೇಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವಾಗ ಎದ್ದು ಬೇಗನೆ ಎದ್ದಿದ್ದೆ, ತಲೆ ಸ್ನಾನ ಮಾಡಿದ್ದೀನಿ. ನೀನು ಒಂದೊಂದು 5 ಮಿನಿಟ್ಸ್ ಆದರೆ ಕೂದಲೆಲ್ಲ ಒಣಗುತ್ತೆ. ಒಣಗಿದ್ಮೇಲೆ ಸ್ವಲ್ಪ ರೆಡಿಯಾಗಿ ಟೆಂಪಲ್ಗೆ ಹೋಗಬೇಕು. ಸೊ ಇಲ್ಲೇ ಅಂಬಾಭವಾನಿ ದೇವಸ್ಥಾನ ಅಂತ. ಸೊ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಹೋಗಿ ಬರೋಣ ಅಂತ ಮೊನ್ನೆಯಿಂದನೂ ಅನ್ಕೊತಾ ಇದ್ದೆ ಹೋಗಬೇಕು ಅಂತ. ಸೊ ಇವತ್ತು ಹೋಗೋಣ ಅಂತ. ನೆನ್ನೆ ಹೋಗೋಣ ಅಂದ್ಕೊಂಡಿದ್ದೆ, ಬಟ್ ಮಂಗಳವಾರ ಇತ್ತು. ಮಂಗಳವಾರ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ, ಬಟ್ ಮನೇಲಿ ಕೂಡ ಕೆಲಸ ಇರುತ್ತೆ ಅಂತ ಸುಮ್ಮನೆ ಅದೇ ಎಣ್ಣೆ ಬೇರೆ ಹಾಕಿದ್ದೆ ತಲೆಗೆ. ಸೊ ಇವತ್ತು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿ ಇವಾಗ ರೆಡಿಯಾಗಿ ಹೋಗಿ ಬರ್ತೀನಿ ದೇವಸ್ಥಾನಕ್ಕೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಏನು ಅಂತೆಲ್ಲ ನೋಡೋಣ. ಸೊ ರಿಸಲ್ಟ್ ಬಂದಿಲ್ಲ ಗೈಸ್ ನಂದಿನ್ನು. ಮೇ ಬಿ ಇವತ್ತು ಇಲ್ಲ ಅಂತಂದರೆ ಫ್ರೈಡೇ, 2ರಲ್ಲಿ ಒಂದಿನ ಬರುತ್ತೆ. ಸೊ ತುಂಬ ದಿನ ಆಯ್ತು. ಈ ಸತಿ ತುಂಬಾ ಕಾಯಿಸ್ಬಿಟ್ರು ನಮ್ಮ ಜೂನಿಯರ್ಸ್ಗೆ ನಮ್ಮ ಸೀನಿಯರ್ಸ್ಗೆ ಇಬ್ರಿಗೂ ಬಂದಿದೆ, ನಮಗೂ ಬಂದಿಲ್ಲ ಅಷ್ಟೇ. ಸೊ ಲೆಟ್ಸಿ ಚೆನ್ನಾಗಿ ಬರಲಿ ಅಂತ ಅನ್ಕೋತೀನಿ ಅಷ್ಟೇ. ಸೊ ಇವಾಗ ರೆಡಿ ಆಗಬೇಕು. ರೆಡಿಯಾಗಿ ಪೂಜೆ ಮಾಡಿ ಹೊರಡೋದು. ರೆಡಿ ಆದೆ. ಸೊ ಇವಾಗ ಆಯ್ತು, ಪೂಜೆ ಆಗಿದೆ, ರೆಡಿ ಆದೆ. ಇವಾಗ ಟೆಂಪಲ್ ಹೋಗಬೇಕು. ಸೊ ಒಂದು 10:30 11 ಒಳಗೆಲ್ಲ ಕ್ಲೋಸ್ ಆಗುತ್ತೆ ಅದು. ಸೊ ಬೇಗನೆ ಹೋಗಬೇಕು. 8:30 ಆಗಿದೆ ಇವಾಗ. ಕೂದಲು ಹಾಗೆ ಬಿಟ್ಟಿದ್ದೆ, ಕ್ಲಿಪ್ ಹಾಕ್ತೀನಿ ಇವಾಗ. ಕ್ಲಿಪ್ ಹಾಕಿ ಟೆಂಪಲ್ ಹೋಗೋಣ. ಸೊ ಬನ್ನಿ. ಟೆಂಪಲ್ಗೆ ಬಂದಿದ್ದೀನಿ ಇವಾಗ. ಸೊ ಇದು ನಮ್ಮ ಮನೆಯಿಂದ ಒಂದು 15-20 ಮಿನಿಟ್ಸ್ ಆಗುತ್ತೆ. NR ಕಾಲೋನಿಯಲ್ಲಿ ಇರುವಂಥದ್ದು ಅಂಬಾಭವಾನಿ ದೇವಸ್ಥಾನ ಅಂತ. ಸೊ ಅಲ್ಲಿಗೆ ಬಂದು ಪೂಜೆ ಎಲ್ಲ ಮಾಡಿಸಾಯಿತು. ಹೋಗಿದ್ದೆ, ಹೋಗಿ ದರ್ಶನ ಎಲ್ಲ ಚೆನ್ನಾಗಾಯಿತು. ಮುಗಿಸ್ಕೊಂಡು ಇವಾಗ ಇಷ್ಟು ಮನೆಗೆ ಬಂದಿದ್ದೀನಿ. ಟಿಫನ್ ಮಾಡಬೇಕು. ಹೊಟ್ಟೆ ಫುಲ್ ಹಸಿತಾ ಇದೆ, ಬೇಗ ಇದ್ದಿದ್ದಲ್ವ. ಸೊ ಹೊಟ್ಟೆ ಹಸಿತಾ ಇದೆ, ಟಿಫನ್ ತಿಂತೀನಿ. ಅದೇ ಚಪಾತಿ ಇದೆ, ತೋರಿಸ್ತೀನಿ. ಟಿಫನ್ ಇಲ್ಲಿದೆ ಚಪಾತಿ, ಇದು ಚವಳೆಕಾಯಿ ಪಲ್ಯ ಮತ್ತು ಚಟ್ನಿ ಪುಡಿ ಮತ್ತು ಮೊಸರು. ಸೊ ಟಿಫನ್ ಬೇಗ ತಿಂತೀನಿ, ತುಂಬಾ ಹೊಟ್ಟೆ ಹಸಿವಾಗಿದೆ. ಸೊ ಟಿಫನ್ ಮಾಡಬೇಕು. ಗೈಸ್ ಡ್ರೆಸ್ ಚೇಂಜ್ ಆಗಿದೆ. ಯಾಕೆ ಅಂತಂದರೆ ಒಂದು ರೀಲ್ ಮಾಡಿದೆ, ತೋರಿಸೋಣ ಅಂದ್ಕೊಂಡೆ. ರೆಡಿ ಆಗೋದು ಮೀನ್ಸ್ ಮೇಕಪ್ ಸ್ವಲ್ಪ ಮಾಡಿದ್ದೀನಿ ಲೈಟಾಗಿ, ತೋರಿಸೋಣ ಅಂತ ಅಂದ್ಕೊಂಡೆ. ಬಟ್ ಯಾಕಂದರೆ ನನಗೆ ಶ್ಯೂರ್ ಇರಲಿಲ್ಲ ಈ ರೀಲ್ ಪಕ್ಕ ಮಾಡ್ತೀನಾ ಇಲ್ವಾ ಅಂತ. ಸೊ ಬೇಡ, ಫಸ್ಟ್ ಮಾಡಿಬಿಡೋಣ ಅಂತ ಮಾಡಿದ್ದೀನಿ ರೀಲ್ನ. ಫಸ್ಟ್ ಟೈಮ್ ಈ ಥರ ರೀಲ್ ಮಾಡಿರೋದು ನಾನು, ಅಂದರೆ ಒಬ್ಬಳೇ ಮಾಡಿರೋದು ಡ್ಯಾನ್ಸು. ಕಾಲೇಜಲ್ಲೇ ಮಾಡಿದ್ದೆ, ಫ್ರೆಂಡ್ಸ್ ಜೊತೆಗೆಲ್ಲ ಮಾಡಿದ್ದೆ, ಬಟ್ ಇದು ಪ್ರಾಪರಾಗಿ ನಾನು ಒಬ್ಬಳೇ ಮಾಡಿರೋದು. ಇದೇ ಫಸ್ಟ್ ರೀಲು ಹೋಗ್ತಾ ಇರೋದು. ಸೊ ಲೆಟ್ಸಿ, ನನಗೆ ತುಂಬ ದಿನದಿಂದ ಆಸೆ ಇತ್ತು ಈ ರೀಲ್ ಮಾಡಬೇಕು ಅಂತ. ಸೊ ಮೋಸ್ಟ್ಲಿ ಈ ಬ್ಲಾಗ್ ಬರೋಷ್ಟರೊಳಗೆ ಆಲ್ರೆಡಿ ಆ ರೀಲ್ ಬಂದಿರುತ್ತೆ. ಇನ್ಸ್ಟಾಗ್ರಾಮಲ್ಲೂ ಹಾಕಿರ್ತೀನಿ, ಯೂಟ್ಯೂಬಲ್ಲೂ ಹಾಕಿರ್ತೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಬೋದು. ಸೊ ಹಿಂಗೆ ಪಿಂಕ್ ಕಲರ್ ಡ್ರೆಸ್ಸು, ಬ್ಯಾಂಗಲ್ಸ್ ಹಾಕಿ ರೆಡಿಯಾಗಿದೆ. ಸೊ ಆಯಿತು, ರೀಲ್ ಶೂಟ್ ಎಲ್ಲ ಆಗಿದೆ. ಎಲ್ಲ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೆ. ಇನ್ನೂ ರಿಸಲ್ಟ್ ಬಂದಿಲ್ಲ ಗೈಸ್. ಸುಮ್ಮನೆ ಬೇಗ ಬಿಡೋದಿಲ್ಲ ಅಂತಾರೆ ಅವರು. ನೋಡೋಣ ಎಷ್ಟೊತ್ತಿಗೆ ಬಿಡ್ತಾರೆ. ಇವತ್ತೇ ಬಿಡ್ತಾರೋ ಅಥವಾ ಫ್ರೈಡೇ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಹೇಳಿದಂತೂ 8th ಇಲ್ಲ 10th ಅಂತ. ಸೊ ಇವತ್ತು 8th ಆಲ್ರೆಡಿ. ನೋಡೋಣ ಏನಾಗುತ್ತೆ ಅಂತ. ಊಟ ಮಾಡಿಲ್ಲ, ಊಟ ಮಾಡಬೇಕು. ಟೈಮ್ ಆಗೋಗಿದೆ, 2 o'clock ಆಲ್ಮೋಸ್ಟ್ ಟೈಮ್ ಇವಾಗ. ಇಷ್ಟು ಬೇಗ ಟೈಮ್ ಹೋಗುತ್ತೆ. ಇನ್ನೊಂದು ರೀಲ್ ಶೂಟ್ ಮಾಡೋಣ ಅಂತ ಅನ್ಕೋತಾ ಇದ್ದೆ,
ಮತ್ತೆ ಬೇಡವಾ ಅಂತ ಸುಮ್ಮನೆ ಅದು ಒಂದೇ ಸಾಕು ಬಿಡು ಅಂತ. 24 hours later. ವೆಲ್ಕಮ್ ಬ್ಯಾಕ್. ಇದು ವೆಡ್ನೆಸ್ಡೇ ವ್ಲಾಗ್ ಮಾಡಿ ಸ್ಟಾಪ್ ಮಾಡಿದ್ದೆ ಆ್ಯಂಡ್ ವೆಡ್ನೆಸ್ಡೇ ನನಗೆ ರಿಸಲ್ಟ್ಸ್ ಬರಲಿಲ್ಲ. ಇವತ್ತು ಫ್ರೈಡೇ, ಸೊ ಇವತ್ತು ರಿಸಲ್ಟ್ ಬಂದೇ ಬರುತ್ತೆ ಅಂತ ಅನಿಸ್ತಿದೆ. ಬಿಕಾಸ್ ಅವ್ರು ಕೊಟ್ಟಿದ್ದು ಲಾಸ್ಟ್ ಡೇಟು ಅಷ್ಟೇ ಮ್ಯಾಕ್ಸಿಮಮ್ 10th ಒಳಗಡೆ ಕೊಡ್ತೀವಿ ಅಂತ. ಸೊ ಇವತ್ತು ಜುಲೈ 10th. ಸೊ ಇವತ್ತು ರಿಸಲ್ಟ್ ಬರೋ ಎಲ್ಲ ಚಾನ್ಸಸ್ಸು ಇದೆ. ಎಷ್ಟೊತ್ತಿಗೆ ಬಿಡ್ತಾರೆ ಏನೂ ಗೊತ್ತಿಲ್ಲ, ಏನೂ ಹೇಳೇ ಇಲ್ಲ ನಮಗೆ. ಸೊ ಯಾವಾಗಾದರೂ ಬಿಡ್ಬೋದು. ಸೊ ನನಗೇನಂದರೆ ಇಷ್ಟು ಸೆಮ್ಗಳಲ್ಲೂ ನಾನು ಇವತ್ತು ರಿಸಲ್ಟ್ದು ವ್ಲಾಗ್ ಮಾಡಿರಲಿಲ್ಲ. ಸೊ ಈ ಸತಿ ಹೇಗಾದರೂ ಕ್ಯಾಪ್ಚರ್ ಮಾಡಿ ತೋರಿಸ್ಬೇಕು ಅಂತ ನನಗಿದೆ. ಸೊ ಅದಕ್ಕೋಸ್ಕರ ಇವಾಗ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎದ್ದು ಇವಾಗ ಟಿಫನ್ ಎಲ್ಲ ಆಗಿದೆ, ಇನ್ನೂ ರಿಸಲ್ಟ್ ಬಂದಿಲ್ಲ ಆ್ಯಂಡ್ ಟೈಮ್ ಬಂದು ಆಲ್ಮೋಸ್ಟ್ 11 o'clock ಆಗಿದೆ ಇವಾಗ. ಸೊ ಗೊತ್ತಿಲ್ಲ, ಮೋಸ್ಟ್ಲಿ ಈವ್ನಿಂಗ್ ಟೈಮಲ್ಲಿ ಬಿಡ್ಬೋದು. ಯಾಕಂದರೆ ನಮ್ಗೆ ಇಷ್ಟು ದಿನ ಬಂದಿರೋದ್ರೊಳಗೂ ಯಾವಾಗಲೂ ಈವ್ನಿಂಗ್ ಬರ್ತಾಯಿತ್ತು, 3, 4, 5, 6 ಈ ಥರ ಈ ಟೈಮಲ್ಲಿ ಬರುತ್ತೆ. ನೋಡೋಣ ಇವತ್ತಾದರೂ ಬರಲಿ ಅಂತ. ಆ್ಯಂಡ್ ಚೆನ್ನಾಗಿ ಬರಬೇಕು ರಿಸಲ್ಟ್. ಭಯ ಇದೆ ಎಷ್ಟು ಬರುತ್ತೋ ಏನು ಅಂತ. ಅಂದರೆ ನನಗೆ ಪಾಸ್ ಆ ಥರ ಅಲ್ಲ, ಪಾಸ್ ಆಗ್ತೀನಿ ಅದು ನನಗೆ ಚೆನ್ನಾಗಿ ಗೊತ್ತು, ಪಾಸ್ ಆಗೇ ಆಗ್ತೀನಿ ಅಂತ. ನನಗೊಂದು ನಂಬರ್ ಇದೆ, ಆ ನಂಬರ್ ಬರಬೇಕು ಅಂತ ನನಗಿರೋದು. ಸೊ ಗೊತ್ತಿಲ್ಲ ಏನಾಗುತ್ತೋ ಏನು ಅಂತೆಲ್ಲ. ನಾನು ಅಂದ್ಕೊಂಡಿರೋ ನಂಬರ್ ಬಂದರೆ ಸಾಕು ಅಂತ ಅದೊಂದೇ ಬೇಡ್ಕೊಳ್ಳೋದು ನನ್ನ ಕೃಷ್ಣನ ಹತ್ರ. ನೋಡೋಣ ಏನಾಗುತ್ತೆ. ರಿಸಲ್ಟ್ ಬಂದಾಗ ಅಂತೂ ಪಕ್ಕಾ ವ್ಲಾಗ್ ಮಾಡಿ ತೋರಿಸ್ತೀನಿ ಎಷ್ಟು ಬಂದಿದೆ ಏನು ಅಂತೆಲ್ಲ. ನನ್ನ ಮೇಯ್ನ್ ರಿಯಾಕ್ಷನ್ನು ನಾನು ಕ್ಯಾಪ್ಚರ್ ಮಾಡಬೇಕು ಅಂತ ಮಾಡ್ತಾ ಇರೋದು. ಬಿಕಾಸ್ ಇದೆಲ್ಲ ಒಂಥರ ಲೈಫ್ ಟೈಮ್ ಮೆಮೊರಿ. ಸೊ ಸುಮಾರು ವರ್ಷಗಳಾದಮೇಲೆ ನೋಡಿದಾಗ ನನಗೂ ಖುಷಿ ಆಗುತ್ತೆ ಅಂತ ಅದಕ್ಕೋಸ್ಕರ ಮಾಡ್ತಿರೋದು ನಾನು ಅಷ್ಟೇ. ಸೊ ಹೋಪಿಂಗ್ ಫಾರ್ ದ ಬೆಸ್ಟ್. ಇನ್ನು ನಾನು ಸ್ನಾನ ಮಾಡಿಲ್ಲ, ಸ್ನಾನ ಮಾಡಬೇಕು. ಇವಾಗ ಹೋಗಿ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ. ಯಾಕಂದರೆ ಯಾವ ಟೈಮಲ್ಲಾದರೂ ಬರ್ಬೋದು. ನಮ್ಮ ಜೂನಿಯರ್ಸ್ಗೆ 12:30ಗೆ ಬಂದಿತ್ತಂತ, ಆಫ್ಟರ್ನೂನ್ 12:30ಗೆ. ಸೊ ನಮಗೂ ಏನಾದರೂ ಆ ಥರ ಬಂದುಬಿಟ್ರೆ ಅನ್ನೋ ಒಂದು ಕಾರಣಕ್ಕೆ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಪ್ಡೇಟ್ ಕೊಟ್ಟಿದ್ದೀನಿ. ಇವಾಗ ಹೋಗ್ಬಿಟ್ಟು ಬೇಗ ಬೇಗ ಫ್ರೆಶ್ ಅಪ್ ಆಗಿ ಬಂದು ದೇವ್ರಿಗೆ ಕೈ ಮುಗ್ದು ಕುತ್ಕೋತೀರಿ. ಎಷ್ಟು ಬರುತ್ತೆ ಏನು ಅಂತೆಲ್ಲ ನೋಡಬೇಕು. ಸೊ ಬನ್ನಿ ಹೇಳೋಣ. ನಮ್ಮ ಅಜ್ಜಿಗೆ ಸ್ವಲ್ಪ ಹಲ್ಲು ನೋವು ಇದೆ ಪಾಪ, ಅವರಿಗೆ ಒಂದು ಟ್ಯಾಬ್ಲೆಟ್ ತೊಗೊಂಡು ಬಂದು ಕೊಡು ಅಂತ ಕೇಳ್ತಿದ್ದಾರೆ. ತೊಗೊಂಡು ಬರ್ತೀನಿ ಅದನ್ನು ಕೂಡ ಹೋಗಿ. ಸೊ ಹೇಗಾಗುತ್ತೆ ನೋಡೋಣ. ಒಳ್ಳೆ ರಿಸಲ್ಟ್ ಬರಲಿ ಅಂತ ಕೇಳ್ಕೊತೀನಿ ನಾನು ಅಷ್ಟೆ. ಬನ್ನಿ ಗೈಸ್, ವ್ಲಾಗ್ನ ಕಂಟಿನ್ಯೂ. ಸ್ನಾನ ಆಯಿತು, ಸ್ನಾನ ಮಾಡಿ ಪೂಜೆ ಮಾಡಿ ಬಂದೆ. ಟೈಮ್ ಆಲ್ರೆಡಿ 2 o'clock ಆಗಿದೆ. ಎಲ್ಲಿ 2:30 ಬಿಡ್ತಾರೋ ಅಂತ ಭಯ ಒಂದು ಕಡೆ. ಯಾಕಂದರೆ 3rd, 2nd ಸೆಮ್ಮಲ್ಲಿ ಯಾವಾಗೂ ಒಂದು ಸತಿ 2:30ಗೆ ಬಿಟ್ಟಿದ್ರು. ಸೊ ಅದು ಒಂದು ಭಯ ಇದೆ. ಹೊಟ್ಟೆ ಹಸಿತಾ ಇದೆ, ಊಟ ಮಾಡಬೇಕು. ನಮ್ಮ ಮನೇಲಿ ನೋಡಿ ಸಾಂಬಾರು ಮಾಡಿದ್ದಾರೆ ಇವಾಗ. ಸೀದೆ ಬೇಳೆ ಸಾಂಬಾರು ಅನಿಸುತ್ತೆ. ಬೇಳೆ ಸಾಂಬಾರಿದೆ, ಅನ್ನ ಮಾಡಿದ್ದಾರೆ. ಮತ್ತು ನನಗೆ ಊಟ ಮಾಡಬೇಕು ಅಂತ ಇಲ್ಲ, ಬಟ್ ಹೊಟ್ಟೆ ಹಸಿತಾ ಇದೆ. ಒಂದು ಕಡೆ ಟೆನ್ಷನ್ ಕೂಡ, ಯಾವಾಗ ಬರುತ್ತೋ ಏನೋ ಅಂತ. ಅನ್ಎಕ್ಸ್ಪೆಕ್ಟೆಡಾಗಿ ಅವ್ರು ಬಿಡೋದು, ಅದಂತೂ ಕ್ಲಾರಿಟಿ ಇದೆ ನನಗೆ. ಮತ್ತು ಏನಂದರೆ ನಮ್ಮ ಕಾಲೇಜ್ ಗ್ರೂಪಲ್ಲಿ ಇನ್ಫಾರ್ಮೇ ಮಾಡಲ್ಲ ಅವರು, ಬಂತು ರಿಸಲ್ಟ್ ಬಂದಿದೆ ಚೆಕ್ ಮಾಡ್ಕೊಳ್ಳಿ ಅಂತ. ಹಾಗೆ ಬಿಟ್ಬಿಡ್ತಾರೆ. ಯಾವಾಗಾದರೂ ಹೇಳ್ತಾರೆ, ಇಲ್ಲ ಹೇಳೋದೇ ಇಲ್ಲ. ಸೊ ಈ ಥರದ್ದೆಲ್ಲ ನನಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ಟೆನ್ಷನ್. ಎಷ್ಟು ಬರುತ್ತೋ, ಮನೇಲಿ ರಿಯಾಕ್ಷನ್ ಹೇಗಿರುತ್ತೋ ಎಲ್ಲನೂ ನೋಡಬೇಕು. ಸೊ ಊಟ ಮಾಡ್ತೀನಿ, ಹೊಟ್ಟೆ ಹಶ್ವಾಗ್ತಾ ಇದೆ, ಊಟ ಮಾಡ್ತೀನಿ. ನಂಗೆ ಇನ್ನೊಂದು ಏನಂದರೆ ನಮ್ಮ ಟ್ಯೂಷನ್ ಟೈಮಲ್ಲಿ ಬಿಟ್ಬಿಡ್ತಾರೆ ಇವ್ರು ರಿಸಲ್ಟು. ನಂಗೆ ಸರಿಯಾಗಿ ನೋಡೋಕ್ಕೆ ಆಗಲ್ಲ, ಅದೊಂದು ಭಯ. ಬಟ್ ಇವತ್ತು ಆದಷ್ಟು ರೆಕಾರ್ಡ್ ಅಂತೂ ಮಾಡ್ತೀನಿ ನಾನು. ಸೊ ಬೇಗ ಬೇಗ ರಿಸಲ್ಟ್ ಬರಲಿ ಅಂತ ಕಾಡ್ತಾ ಇದ್ದೀನಿ ನಾನಂತೂ. ನೋಡೋಣ, 2:20 2:15 ಆಗಿದೆ ಇವಾಗ. ಬರ್ಬೋದು ಬೇಗನೆ, ಇವತ್ತೇ ಬರುತ್ತೆ ಅಂತ ಹೋಪ್ಸ್ ಇದೆ ನನಗಂತೂ. ಸೊ ಗೈಸ್, ರಿಸಲ್ಟ್ ಬಂದ್ಬಿಟ್ಟಿದೆ. ಸೊ ಫುಲ್ ಸ್ಟೋರಿ ಹೇಳ್ತೀನಿ ಏನೇನಾಯಿತು ಅಂತ. ನಾನು ಫಸ್ಟ್ ಚೆಕ್ ಮಾಡಬೇಕು, ನನಗೆ ಅದಾ ಕ್ಯೂರಿಯಾಸಿಟಿ ಕೂಡ ಆಗ್ತಾ ಇದೆ. ಅನ್ಕೊಂಡಿರ್ಲಿಲ್ಲ ಇವಾಗ ಬರುತ್ತೆ ಅಂತ. ಟ್ಯೂಷನಲ್ಲಿ ಇದ್ದೆ ಗೈಸ್. ಇನ್ನೊಂದು 5 ನಿಮಿಷದಲ್ಲಿ ಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಒಬ್ಬೊಬ್ಬರೇ ಮಕ್ಕಳು ಬರ್ತಾ ಇದ್ರು ಅಂತ ಒಂದ್ಸತಿ ನೋಡ್ಬಿಟ್ಟು ಟ್ಯೂಷನಲ್ಲಿ ಕುತ್ಕೊಳ್ಳೋಣ ಅಂತ ನೋಡಿದಷ್ಟೇ. ನಾನು ಹೋಗಿ ವೆಬ್ಸೈಟಿಗೆ ಹೋಗಿ ಚೆಕ್ ಮಾಡೋದಕ್ಕೂ ರಿಸಲ್ಟ್ ಅಪ್ಲೋಡ್ ಅಂದ್ರೆ ಅಲ್ಲಿ ವ್ಯೂ ರಿಸಲ್ಟ್ ಅಂತ ಬಂದ್ಬಿಡ್ತು. ಇದೇ ಹುಡ್ಕೋತಾ ಇದೆ ನನಗೆ. ಸೊ ನಾನು ಇದನ್ನ ಕ್ಯಾಪ್ಚರ್ ಮಾಡಲೇಬೇಕು ಈ ಸತಿ ಅಂತ. ಇವಾಗ ಜಸ್ಟ್ ಇನ್ನೂ ಆನ್ ಆಗ್ತಾ ಇದೆ ಲ್ಯಾಪ್ಟಾಪು. ಇವಾಗ ನೋಡಬೇಕು ಹೇಗೆ ಬರುತ್ತೋ ಏನೋ ಅಂತ. ಬಟ್ ಭಯ ಇದೆ. ಹೋಪಿಂಗ್ ಫಾರ್ ದ ಬೆಸ್ಟ್ ಅಷ್ಟೇ, ಚೆನ್ನಾಗಿ ಬರಲಿ ಅಂತ. ಸೊ ಇಂಥ ಟೈಮಲ್ಲಿ ಎಲ್ಲ ಬೇಗ ಬೇಗನೂ ಓಪನ್ ಆಗಲ್ಲ ಗೈಸ್. ಓಪನ್ ಆಗ್ತಾ ಇಲ್ಲ ಬೇಗ ಬೇಗ.
ಬಂತು ಈ UCMS ಅಲ್ಲಿ ಗೈಸ್ ಹೋಗ್ಬೇಕು, ಇಷ್ಟು ಉದ್ದ ರಿಜಿಸ್ಟರ್ ನಂಬರ್ ಹಾಕ್ಬೇಕು, ಬೇಗ ಬರೋದೇ ಇಲ್ಲ. ನಂಗೆ ಆಕ್ಚುಲಿ ಹೊರಗಡೆ ಹೇಗೆ ಗೊತ್ತಾಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಸಿಕ್ಕಾಬಳೆ ಒಂಥರ ನರ್ವಸ್ನೆಸ್ ಆಗ್ತಾ ಇದೆ. ಬೇರೆ ಬೇರೆ UCMS ಎಲ್ಲ ಆಗ್ತಾ ಇದ್ದೀನಿ. ಬೈಕ್ ಏನ್ ಹಾಕ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಗೈಸ್ ಬಂತು, ಇನ್ನು ಒಂದು ಕ್ಲಿಕ್. ಗಾಡ್, ಒಂದು ಕ್ಲಿಕ್ ಮಾಡಿದ್ರೆ ಬರುತ್ತೆ ಗೈಸ್. ಬಂತು ಗೈಸ್. ಗೈಸ್ ರಿಸಲ್ಟ್ ಬಂತು. ಆಕ್ಚುಲಿ ಖುಷಿ ಆಗ್ತಾ ಇದೆ. ನಾನು ಅನ್ಕೊಂಡಿದ್ದಕ್ಕಿಂತ ಇದು ಬೆಟರ್ ಆಗಿ ಬಂದಿದೆ. ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನಾನು ರಿಸಲ್ಟ್ ತೋರಿಸ್ತೀನಿ ಬನ್ನಿ. ಹೇಗಿದೆ ತೋರ್ಸಲ್ಲ, ಬಟ್ ನಂಗೆ ಯಾವ ಪಾರ್ಟ್ ಬೇಕು ನಾನು ಅದಷ್ಟು ತೋರಿಸ್ತೀನಿ. ನೋಡ್ಬೋದು SGPA 9 ಅಂತ ಇದೆ, ರಿಸಲ್ಟ್ ಪಾಸ್. ಅಂಡ್ ಈ 9 ಅಲ್ಲ 9 ಪಾಯಿಂಟ್ ಸಮಥಿಂಗ್. ಸೊ ಆ ಸಮಥಿಂಗ್ ನಾನು ಹೇಳಲ್ಲ, ಬಿಕಾಸ್ ನಂಗೆ ಎಕ್ಸಾಕ್ಟ್ ನಂಬರ್ ರಿವೀಲ್ ಮಾಡಕ್ ಇಷ್ಟ ಇಲ್ಲ, ಬಟ್ ನಾನು ಹೇಳಬೇಕಿತ್ತು ಅಂತ ನನಗಿತ್ತು. ಸೊ ಅದಕ್ಕೋಸ್ಕರ ಮೈ ಗಾಡ್ ಗೈಸ್, ನನಗೆ ಇನ್ನೂ ನಂಬಕ್ಕೆ ಆಗ್ತಿಲ್ಲ, ಬಿಕಾಸ್ 9 ಮೇಲೆ ಬರಬೇಕು ಅಂತ ನಮ್ಗೆ ಆಸೆ ಇದ್ದಿದ್ದು. 100 ಇನ್ನೊಂದು 96 ಇದೆ, ಬಟ್ 100 ಇದೆ ಗೈಸ್. 3 ಕೋರ್ ಸಬ್ಜೆಕ್ಟ್ಸ್ ಇದು. ನಿಜ ಹೇಳಬೇಕು ಅಂದರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಬಟ್ ತುಂಬಾ ಖುಷಿ ಆಯಿತು. ಬಿಕಾಸ್ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಜಾಸ್ತಿನೇ ಬಂದಿದೆ. ಜಸ್ಟ್ 9 ಕ್ರಾಸ್ ಆಗಬೇಕು ಅಂದ್ಕೊಂಡಿದ್ದೆ, 9 ಕ್ರಾಸ್ ಆಗಿ ಇನ್ನೂ ನನಗೆ ತೃಪ್ತಿ ಆಗೋಷ್ಟು ಮಾರ್ಕ್ಸ್ ಬಂದಿದೆ. ಆ್ಯಂಡ್ ಸೆಂಟಮ್ ತುಂಬ ಈ ಸತಿ ಆಸೆ ಪಟ್ಟಿದ್ದೆ, ಸೆಂಟಮ್ ಇರಬೇಕು ಒಂದಾದರೂ ಅಂತ. ಒಂದಲ್ಲ 2 ಬಂದಿದೆ. ಸೊ ಜಸ್ಟ್ ಗ್ರೇಟ್ಫುಲ್ ಅಂತ ಹೇಳ್ಬೋದು. ನನಗಂತೂ ಸಿಕ್ಕಾಪಡೆ ಸ್ಯಾಟಿಸ್ಫೈಡ್ ಇದೆ ನನ್ನ ಮಾರ್ಕ್ಸ್ ಮೇಲೆ. ನಾನು ಬೇರೆ ಏನೋ ತಲೆ ಕೆಡಿಸ್ಕೊಳ್ಳಲ್ಲ. ಇಷ್ಟ ಅಂತ ಯಾರು ಏನು ಹೇಳಿದ್ರು ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದರೆ ನಾನು ಓದಿದ್ದು ನನಗೆ ನನ್ನ ಮಾರ್ಕ್ಸ್ ಸ್ಯಾಟಿಸ್ಫೈಡ್ ಇದೆ ಅಷ್ಟೇ. ಸೊ ನಾನೆಲ್ಲಿ ಹೇಳಬೇಕು, ಇನ್ನು ಮನೇಲಿ ರಿಯಾಕ್ಷನ್ ಹೆಂಗಿರುತ್ತೆ ಏನೋ ನೋಡಬೇಕು. ಖುಷಿ ಪಡ್ತಾರೆ ಡೆಫಿನೆಟ್ಲಿ. ಅಂದರೆ ಟು ಬಿ ಹಾನೆಸ್ಟ್, ನಮ್ಮ ಮನೇಲಿ ಯಾವತ್ತೂ ಇಷ್ಟೇ ತೆಗಿ ಅಷ್ಟೇ ತೆಗಿ ಅಂತ ನನ್ನ ಮೇಲೆ ಯಾವತ್ತೂ ಫೋರ್ಸ್ ಮಾಡಿಲ್ಲ. ಅದೊಂದು ನಾನು ಯಾವಾಗ್ಲೂ ಅಷ್ಟೇ ಬ್ಲೆಸ್ಡ್ ಫೀಲ್ ಮಾಡ್ತೀನಿ. ಬಿಕಾಸ್ ನನಗೆ ಕೇಳ್ತಿರ್ತೀನಿ ಅಲ್ವಾ, ಬೇರೆಯವರೆಲ್ಲ ಹೇಳ್ತಿರ್ತಾರೆ ಈ ಥರ ಕಡಿಮೆ ತೆಗೆದ್ರೆ ಬೈತಾರೆ ಹಾಗೆ ಹೀಗೆ ಅಂತ. ಬಟ್ ನಮ್ಮ ಮನೇಲಿ ಆ ಥರ ಯಾವತ್ತೂ ಆ ಥರ ಸೀನ್ ಆಗೇ ಇಲ್ಲ. ನಾನು ಎಷ್ಟೇ ತೆಗೆದ್ರೂ ಖುಷಿ ಪಡ್ತಾರೆ. ಇನ್ನು ಎಕ್ಸಾಮ್ ಟೈಮ್ಸಲ್ಲೆಲ್ಲ ಓದೋವಾಗ ಅವರೇ ಹೇಳ್ತಾರೆ, ಸ್ವಲ್ಪ ಕಡಿಮೆ ಓದು ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಅಂತ. ನಮ್ಮ ಅಮ್ಮ ಅಂತೂ ಲಿಟ್ರಲಿ ಬರೀ ಪಾಸ್ ಆದರೂ ನನಗೆ ಸಾಕು, ನನಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ ಅಂತಾರೆ. ಬಟ್ ಸ್ಟಿಲ್ ನನಗೇನೆಂದರೆ, ನಾವು ಯಾವುದಕ್ಕಾದರೂ ಒಂದು ಇನ್ವೆಸ್ಟ್ ಮಾಡಿ ನಾವು ಕಲ್ತ್ಕೋತಾ ಇರೋವಾಗ ಅದರೊಳಗೆ ಬೆಸ್ಟ್ ನಾವು ತೊಗೋಬೇಕು ಅಂತ ನನಗಿರುತ್ತೆ. ಯಾವತ್ತೂ ಜಸ್ಟ್ ನಾನು ಸೇರಿದ್ದೀನಿ, ಒಂದು ಕೋರ್ಸ್ ಮಾಡ್ತಾಯಿದ್ದೀನಿ ಅಥವಾ ಒಂದು ಸ್ಟ್ರೀಮಿಗೆ ಸೇರಿದ್ದೀನಿ, ನಾನು ಪಾಸಾಗಿ ಹೋಗ್ಬಿಡ್ಬೇಕು ಅಂತ ನನಗೆ ಯಾವತ್ತೂ ಇಲ್ಲ. ಆ ಮೈಂಡ್ಸೆಟ್ಟಲ್ಲಿ ನಾನು ಬಂದವಳೇ ಅಲ್ಲ ಯಾವತ್ತು. ಸೊ ನನಗೆ ಯಾವುದೇ ಓದೋದಿದ್ರು ಅದನ್ನ ನನ್ನ ಬೆಸ್ಟ್ ನಾನು ಕೊಡಬೇಕು ಅಷ್ಟೇ. ನನಗೆ ಯಾವತ್ತು ಮುಂದೆ ಒಂದಿನ ನನಗೆ ರಿಗ್ರೆಟ್ಸ್ ಆಗಬಾರ್ದು ಅದ್ರ ಬಗ್ಗೆ ಅಂತ. ಹಾಗಂತ ನಾನೇನು ಎಂಜಾಯ್ ಮಾಡಲ್ಲ ಹಾಗೆ ಹೀಗೆ ಅಂತ ಏನೂ ಇಲ್ಲ. ನಂದು ಒಂದು ಸೈಡ್ ಹೇಗೆ ಓದೋ ಸೈಡ್ ಇದೆ, ಇನ್ನೊಂದು ಸೈಡ್ ಕಂಪ್ಲೀಟ್ಲಾಗಿ ಎಂಜಾಯ್ ಮಾಡೋ ಸೈಡೇ ಇದೆ. ನಾನು ಎಲ್ಲರಿಗಿಂತ ಜಾಸ್ತಿನೇ ಎಂಜಾಯ್ ಮಾಡ್ತೀನಿ. ಅದರೊಳಗೆಲ್ಲ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ. ಬಟ್ ಓದೋದು ಅಂತ ಬಂದಾಗ ನಾನು ನನ್ನ 100%ಗೆ 200% ಕೊಟ್ಬಿಟ್ಟು ಓದ್ತೀನಿ. ಬಿಕಾಸ್ ಮುಂದೊಂದು ದಿನ ಯಾವತ್ತಾದ್ರೂ ಕುತ್ಕೊಂಡಾಗ ನನಗೆ ರಿಗ್ರೆಟ್ ಆಗಬಾರ್ದು, ಅದೊಂದೇ ವಿಷಯ ನಾನು ತಲೆಯಲ್ಲಿ ಇಟ್ಕೊಂಡಿರೋದು. ನನಗೋಸ್ಕರ ಯಾರೋ ಒಬ್ಬರು ಆ ಥರ ಫೀಸ್ ಕೊಟ್ಟು ಪೇ ಮಾಡಿ ಅಷ್ಟು ಕಷ್ಟಪಟ್ಟು ಮಾಡ್ತಿರುವಾಗ ನಾನು ಏನಕ್ಕೆ ಹಾಗೆ ಬಿಡಬೇಕು ಅಂತ ಅಷ್ಟೇ. ನನ್ನ ಕೈಯಲ್ಲಿ ಆದಷ್ಟು ನಾನು ಓದ್ತೀನಿ.
ಮಾರ್ಕ್ಸ್ ಬಂದಿದೆ, ಖುಷಿಯಾಗಿದೆ ಅಷ್ಟೇ. ಡೆಫಿನೆಟ್ಲಿ ನಮ್ಮ ಅಮ್ಮನೂ ಖುಷಿ ಪಡ್ತಾರೆ. ಹೇಳಬೇಕು ಎಲ್ಲರದು ಎಷ್ಟೆಷ್ಟು ಬಂದಿದೆ ಅಂತ ತಿಳ್ಕೊಬೇಕು, ಕೇಳಬೇಕು. ನಾನು ನೋಡಿದೆ ಗೈಸ್, ಜಸ್ಟ್ ಸ್ಕ್ರಾಲ್ ಮಾಡಿದೆ, ನಾನು ಅಂದ್ಕೊಂಡಿರಲಿಲ್ಲ ಬರುತ್ತೆ ಅಂತ. ಇನ್ನೊಂದು ಸ್ವಲ್ಪ ಲೇಟಾಗಿ ಬರುತ್ತೆ, 5:36 ಹಾಗೆ ಬರ್ಬೋದು ಅಂದ್ಕೊಂಡಿದ್ದೆ. ಕರೆಕ್ಟು 4:54ಗೆ ಅವ್ರು ಬಿಟ್ಟಿದ್ದಾರೆ. 4:55ಗೆ ನಾನು ನೋಡಿದ್ದೀನಿ. ನಾನು ನೋಡಿ ಎಲ್ಲ ನನ್ನ ಫ್ರೆಂಡ್ಸಿಗೂ ಇನ್ಫಾರ್ಮ್ ಮಾಡಿ ಬಂದೀನಿ 4:55ಗೆ ಹೋಗಿ. ಸೊ ಅಷ್ಟು ಫಾಸ್ಟಾಗಿ ನಾನು ನೋಡಿದ್ದು ಈ ಸತಿ. ನೋಡಿದ ತಕ್ಷಣ ನನಗೆ ಒಂಥರ ಹಾರ್ಟ್ ಬೀಟ್ ರೈಸ್ ಆಗಿಬಿಡ್ತು. ಹಿಂಗೆ ಬಂದಿದ್ಯೋ ಏನೋ, ಬಿಕಾಸ್ ಒಂದು ಸತಿ ಬಂದ ಮೇಲೇನಲ್ಲ ಮತ್ತೆ ಚೇಂಜ್ ಆಗೋಲ್ಲ. ಮೀನ್ಸ್ ಅದನ್ನ ನಾವು ಏನು ಮಾಡಿದ್ರೂ ತೆಗಿಯೋಕ್ಕಾಗಲ್ಲ. ಈಗ ನಾನು ಕುತ್ಕೊಂಡು ಅಯ್ಯೋ ಈ ಸಬ್ಜೆಕ್ಟಲ್ಲಿ ಇಷ್ಟು, ಈ ಸಬ್ಜೆಕ್ಟಲ್ಲಿ ಇಷ್ಟು ತೆಗಿಬೋದಿತ್ತು, ಹೀಗೆ ಅಂದ್ಕೊಂಡ್ರೆ ಏನು ಯೂಸೇ ಇಲ್ಲ ಅದು. ಸೊ ಏನೇ ಇದ್ರೂ ಆ ಎಕ್ಸಾಮ್ ಟೈಮ್ ಏನಿರುತ್ತಲ್ಲ ಆ ಟೈಮಲ್ಲೇ ಮಾಡಬೇಕು ಎಲ್ಲನೂ. ಅದಕ್ಕೋಸ್ಕರ ನಾನು ಆ ಟೈಮಲ್ಲಿ ಏನು ರಿಸ್ಕ್ ತೊಗೊಳಕ್ಕೆ ಹೋಗಿಲ್ಲ. ಮೀನ್ಸ್ ವ್ಲಾಗಿಂಗ್ ಅವಾಗ ಮಾಡಿದ್ದೀನಿ, ಬಟ್ ಕಂಪ್ಲೀಟಾಗಿ ನಾನು ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ಆವಾಗ. ಬಿಕಾಸ್ ಆವಾಗ ನಾನು ಫುಲ್ಲು ವ್ಲಾಗೇ ಮಾಡ್ಕೊಂಡು ಕೂತ್ಕೊಂಡು ನನಗೆ ಈ ದಿನನೂ ನೋಡಬೇಕಿತ್ತಲ್ವಾ. ಸೊ ಅದಕ್ಕೋಸ್ಕರ ನಾನು ಅದನ್ನು ಮಾಡೋಕ್ಕೆ ಹೋಗಿರಲಿಲ್ಲ ಅಷ್ಟೇ. ಬಟ್ ತುಂಬ ಜನ ಇರ್ತಾರೆ ಎರಡೂ ಬ್ಯಾಲೆನ್ಸ್ ಮಾಡೋರಿಗೆ ಡೆಫಿನೆಟ್ಲಿ ಅವ್ರವ್ರದ್ದೇ ಒಂದೊಂದು ಕೆಪಾಸಿಟಿ ಇರುತ್ತೆ. ಅವ್ರವ್ರಿಗೆ ತಕ್ಕಂಗೆ ಅವ್ರು ಮಾಡ್ಕೋತಾರೆ. ನನಗೆ ಪರ್ಸ್ನಲಿ ಬೇಡ, ಇದಕ್ಕೆ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಜಾಸ್ತಿ ಮಾಡೋಣ ಅಂತ. ಬಿಕಾಸ್ ಇವಾಗ ಏನಿದೆ ಅಲ್ಲ, ಈಗ ನಾನು ಕಂಪ್ಲೀಟಾಗಿ ವ್ಲಾಗಿಂಗಲ್ಲೇ ಇರ್ತೀನಿ. ಇನ್ನು ನೆಕ್ಸ್ಟ್ ಸೆಮ್ ಎಕ್ಸಾಮ್ ಬರೋ ತನಕ ನಾನು ವ್ಲಾಗಿಂಗ್ ಬಿಡೋಲ್ಲ, ಮತ್ತು ನಾನು ಫುಲ್ಲು ಇದರೊಳಗೆ ಇರ್ತೀನಿ. ಸೊ ಯಾವ ಟೈಮ್ನ ಯಾವುದಕ್ಕೆ ಕೊಡಬೇಕು ಅಂತ ನಂಗೆ ಅನಿಸುತ್ತೆ, ನಾನು ಅದಕ್ಕೆ ಕೊಡೋದು. ನಾನು ಯಾರೋ ಹೇಳಿದ್ರು ಅಂತ ನಾನು ಕೇಳೋದು ಇಲ್ಲ. ನನಗೆ ಏನು ಮನಸ್ಸಿಗೆ ಬರುತ್ತೆ ನಾನು ಅದನ್ನೇ ಮಾಡ್ಕೊಂಬಂದಿದ್ದೀನಿ, ಹಾಗೆ ಮಾಡೋದು. ಬಟ್ ಅಟ್ ದ ಎಂಡ್ ಚೆನ್ನಾಗಿ ರಿಸಲ್ಟ್ ಬಂದಿದೆ, ಅದು ಖುಷಿ ಪಡಬೇಕು ಅಷ್ಟೇ. ಆ್ಯಂಡ್ ಯಾರ್ಯಾರೆಲ್ಲ ನನಗೆ ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು. ಮೇನ್ ಥ್ಯಾಂಕ್ಸ್ ಕೃಷ್ಣಂಗೆ. ಹಿ ಹ್ಯಾಸ್ ಆಲ್ವೇಸ್ ಬೀನ್ ದೇರ್ ವಿತ್ ಮೀ. ಸೊ ನನಗೆ ಇಲ್ಲಿ ನೋಡೋವಾಗೂ ಅಷ್ಟೇ ನನಗೆ ಒಂದು ಕಣ್ಣು ಆ ಕಡೆ ಇತ್ತು ಕೃಷ್ಣನ ಫೋಟೋ ಹತ್ರ, ಪಾ ದೇವರೇ ಸಾಕು ಅಂತ. ಸೊ ಚೆನ್ನಾಗಿ ಬಂದಿದೆ, ಸಾಕು ಗೈಸ್, ಇಷ್ಟೇ ಮುಗೀತು. ಇದೊಂದು ಈ ಹಿಂದಿನ ಸೆಮ್ದು ರಿಸಲ್ಟ್, ಈ ಜರ್ನಿ ಮುಗೀತು. ಇನ್ನೇನೇ ಇದ್ರೂ ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಹೇಗೆ ಹೋಗುತ್ತೆ ಏನು ಎಲ್ಲನೂ ನೋಡಬೇಕು. ಮೇನ್ ಇವಾಗ ಹೋಗ್ಬಿಟ್ಟು ಫಸ್ಟು ನನ್ನ ಫ್ರೆಂಡ್ಸ್ ಎಷ್ಟು ಬಂದಿದೆ ಅಂತ ಕೇಳ್ಕೊಂಬರ್ಬೇಕು, ಅವ್ರದ್ದು ಕೇಳಿ ಅವ್ರಿಗೂ ಕಂಗ್ರಾಟ್ಸ್ ಹೇಳಬೇಕು. ಸೊ ಹೇಗೆ ಅನ್ನಿಸ್ತು ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.